ಆಗಿದ್ದಾವೆ. ಹೀಗಾಗಿ ಏನೋ ಮಾಡಬೇಕು ಅಂತ ಈಗಾಗಲೇ ಮಂದಿರದ ವಿಷಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇಡೀ ದೇಶ ತುಂಬ. ರಾಮ ಮಂದಿರದಲ್ಲಿ ಏನು ನಡೀತಪ್ಪ ಇದೆಲ್ಲ ಘೋಟಾಲ ಅನ್ನುವಂಥದ್ದು ಅಥವಾ ಧರಣಿಕೋರ್ತನೆ ಏನಾಯ್ತು, ಭೂಮಿ ವಿವಾದ, ಇವುದ್ರ ಬಗ್ಗೆ ಯಾವುದೂ ಜವಾಬ್ದಾರಿನ ಇವತ್ತಿನ RSS ಹೊರ್ತಾ ಇಲ್ಲ, ಅದೇ ಕಾಲಕ್ಕೆ ಮೋದಿಯವರು ಹೊರ್ತಾ ಇಲ್ಲ. ಎಲ್ಲ ಕರೆಕ್ಟ್ ಮಾತ್ರ ನಾವು ತೊಗೊಂಡ್ರು, ಅದ್ರ ಲಾಭನೂ ಮಾಡಿಕೊಂಡ್ರು, ಅಧಿಕಾರವೂ ಹಿಡಿದ್ರು. ಆದರೆ ಇದೇ ಕಾಲಕ್ಕೆ ತಪ್ಪಾಗಿದ್ದು, ಹೌದು ತಪ್ಪಾಗಿದೆ, ತಿದ್ದಬೇಕು, ತನಿಖೆ ಆಗಬೇಕು, ಇವತ್ತು ಶಿಕ್ಷೆ ಆಗಬೇಕು ಅಂತ ಯಾಕೆ ಇಲ್ಲಿವರೆಗೆ ಆಗಲಿಲ್ಲ ಅನ್ನೋದು ಇವತ್ತು ಜನ ಮಾತಾಡ್ತಾ ಇದ್ದಾರೆ. ಅದೇ ಕಾಲ ಅದರ ಮಾತಲ್ಲಿ ಖರ್ಗೆ ಅವರು ಹೇಳ್ತಾ ಇದ್ದಾರೆ, ಪ್ರಿಯಾಂಕ ಖರ್ಗೆ ಅವರು ಇಷ್ಟೆಲ್ಲ ನೀವು ಕ್ರೆಡಿಟ್ ತೊಗೊಂಡ್ರಿ, ಅದ್ರದ್ದೆಲ್ಲ ನೀವು ಲಾಭ ಮಾಡ್ಕೊಂಡ್ರಿ, ಮತ್ತು ಇವತ್ತು ಅದು ಆಗ್ಯದಲ್ಲ, ಅದ್ರ ಬಗ್ಗೆ ಯಾರು ಜವಾಬ್ದಾರಿ ಹೊರಬೇಕು, ಉತ್ತರದಾಯಿತ್ವ ಯಾರು ಅದಕ್ಕೆ, ಅದನ್ನು ಟ್ರಸ್ಟ್ ಮಾಡಿದವ್ರು ಯಾರು? ಹೌದು, ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿತ್ತು, ಅದರ ಪ್ರಕಾರ ಕೇಂದ್ರ ಸರ್ಕಾರ ಅಂದರೆ ಮೋದಿಯವರು ತಮ್ಮ ಬೇಕಂತ 15ರಲ್ಲಿ 12 ಜನರನ್ನು ಹಾಕಿದರು. ಚಂಪತ್ ರಾಯ್ ಅವರನ್ನ ಮಹಾ ಕಾರ್ಯದರ್ಶಿ ಮಾಡಿದರು. ಅದೇ ಕಾಲಕ್ಕೆ ನೃತ್ಯ ಗೋಪಾಲ್ ಅವರನ್ನು ಅಧ್ಯಕ್ಷರು ಮಾಡಿದರು. ಇವೆಲ್ಲ ಏನಪ್ಪ ಅಂದರೆ ಕೇಂದ್ರ ಸರ್ಕಾರ ನೇಮಿಸಿದಂಥವ್ರು. ಆದರೆ ಇವತ್ತು ಘಟನೆ ಆಗ್ಯದ, ಅದನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನವನ್ನು ಅಲ್ಲಿ ಖಜಾಂಚಿ ಆಗಿರ್ಬೋದು ಮತ್ತೇನೋ ಎಲ್ಲರೂ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದರೆ ಕೆಲವೊಂದು ಉತ್ತರನೂ ಅವ್ರಿಗೂ ಕೊಡೋಕ್ಕೆ ಆಗ್ತಾಯಿಲ್ಲ. ABP ನ್ಯೂಸ್ ಪ್ರಶ್ನೆ ಮಾಡಿದಾಗ ಪಾಪ ನಮ್ಮ ಒಂದು ಏನಪ್ಪ ಅಂತಂದ್ರೆ ಗೋವಿಂದ ದೇವಗಿರಿ ಖಜಾಂಚಿ ಅವರು ತಡಪಡಿಸಿ ಹೋಗಿಬಿಟ್ರು ಆ ವಿಷಯದಲ್ಲಿ. ಅಂದ್ರೆ ಇದೆಲ್ಲರೂ ಇವತ್ತು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಂಥ ಖರ್ಗೆ ಅವರು ಇದನ್ನ ಜವಾಬ್ದಾರಿ ನೀವು ಹೊರ್ರಿ, ತಪ್ಪಿಸ್ಕೊಳಕ್ಕೆ ಹೋಗ್ಬಾರ್ದು. ಇದನ್ನು ಅಲ್ಲಿ ನಡೆದದು, ಅಲ್ಲೇ ಅನ್ಯಾಯ ನಡೆದದು, ಅಲ್ಲೇ ದುಡ್ಡಿನ ಅವ್ಯವಹಾರ ನಡೆದ, ಭೂಮಿ ಅವ್ಯವಹಾರ ನಡೆದು, ಇದನ್ನು ಸಹ ಜವಾಬ್ದಾರಿ ಹೊರ್ರಿ, ಇದು ತನಿಖೆ ಮಾಡಿಸಿ ಯಾರು ತಪ್ಪಿಸ್ತಾರೋ ಅವ್ರು ಶಿಕ್ಷೆ ಕೊಡಿಸುವಂಥದ್ದಾಗ ಅಂತ. ಇದೇ ಸಂದರ್ಭದಲ್ಲೇ ಹೇಳ್ತೀನಿ ಆರಂಭದಲ್ಲೇ ಬೆಳಗಾವಿಯಲ್ಲಿ RSS ಪಥಸಂಚಲನ ಮತ್ತೆ ಆಗುವಂಥದ್ದು ಅದನ್ನು ಕೇಳಿದಾಗ ಸಹ ಉತ್ತರ ಹೇಳಿದರು, ನೋಡ್ರಿ ಅವ್ರು ವೈಯಕ್ತಿಕವಾಗಿ ಅವ್ರು ಏನು ಮಾಡ್ತಾರೆ, ಪಾರ್ಟಿ ಒಂದು ರೂಮ್ನಲ್ಲಿ ಮಾಡ್ಕೊಳ್ಳಿ, ನಮಗೆ ತಕರಾರಿಲ್ಲ, ಅದರ ಹೊರಗೆ ಬೀದಿ ಇಳಿದು ಬರ್ತಂದ್ರೆ ಪರ್ಮಿಷನ್ ಅವ್ರು ಕೇಳಲೇಬೇಕು. ಇದು ದೃಢ ನಿರ್ಧಾರ ಇದು. ಯಾಕಂದರೆ ಬೀದಿಗೆ ಇಳಿದವ್ರು ಹೊರಟಾಗ ಅದು ಏನೋ ಅದು ಜವಾಬ್ದಾರಿ ಸರ್ಕಾರ ಇರ್ತದೆ. ಅದಕ್ಕೆ ನಾವು ಕೊಡಬೇಕು ಕೊಡಬಾರ್ದು ಪರ್ಮಿಷನ್ ನಾವು ವಿಚಾರ ಮಾಡ್ತೀವಿ. ಹೇಳಿದಾಗ ಇಲ್ಲಾಂದರೆ ಬೇಡಪ್ಪ ಮುಂದೆ ಅವ್ರು ಮಾಡಿಕೊಡು ಅಂತ ಹೇಳ್ತೀವಿ. ಇದು ಸ್ಪಷ್ಟತೆ ಇಲ್ಲಿವರೆಗೆ ಅವರ ಆಡಳಿತ ನೋಡ್ತಾ ಬಂದಾಗ ಅದರಲ್ಲೂ RSS ವಿರೋಧವಾಗಿ ಅನ್ನೋಕ್ಕಿಂತಲೂ ಇಲ್ಲಿಯ ಸುವ್ಯವಸ್ಥೆ ಶಾಂತಿ ಸಲುವಾಗಿ ಬಂದಾಗ ಅವರು ಇದ್ದಂಥವ್ರು ಒಂದು ಫಾರ್ಮ್ ಡಿಸಿಷನ್ ತೊಗೊಳ್ತಾ ಇದ್ದಾರೆ. ಫಾರ್ಮ್ ಡಿಸಿಷನ್ ಏನಪ್ಪ, ಇಲ್ಲ ಇದು ಹಿಂಗೆ